ನಮಸ್ಕಾರ. ಪಾರ್ಟಿಷನ್ ಆಫ್ ಬೆಂಗಾಲ್ 1905, ಸ್ವದೇಶಿ ಮೂವ್ಮೆಂಟ್, ರೈಸ್ ಆಫ್ ನ್ಯಾಷನಲಿಸಂ, ಡಿವೈಡ್ ಅಂಡ್ ರೂಲ್ ಕಾಂಟ್ರವರ್ಸಿ ಏನಾಗಿತ್ತು, ಟೆಸ್ಟ್ ಮತ್ತೆ ರಿಪೇಲ್ಸ್ 1911 ಆಯ್ತು, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಈ ವಿಡಿಯೋ. ಇಂಡಿಯನ್ ನ್ಯಾಷನಲಿಸಂ ಎವಲ್ಯೂಷನ್ ಆಗಕ್ಕೆ ಇದು ಒಂದು ಪಾರ್ಟಿಷನ್ ತುಂಬಾ ದೊಡ್ಡ ಕೊಡುಗೆ ಕೊಡ್ತು ಅಂತ ಹೇಳ್ತಾರೆ. ವೈಸ್ರಾಯ್ ಲಾರ್ಡ್ ಕರ್ಜನ್ ಏನಿದ್ರು ಅಡ್ಮಿನಿಸ್ಟ್ರೇಟಿವ್ ಗ್ರೌಂಡ್ ನಲ್ಲಿ 1905 ನಲ್ಲಿ ಬೆಂಗಾಲ್ ನ ಪಾರ್ಟಿಷನ್ ಮಾಡಿ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಡಿವೈಡ್ ಅಂಡ್ ರೂಲ್ ಅಂತ. ನ್ಯಾಷನಲಿಸ್ಟಿಕ್ ಮೂವ್ಮೆಂಟ್ಸ್ ಗಳು ನಡೀತಾ ಇತ್ತು, ಅದರ ಸ್ಟ್ರೆಂತ್ ಅನ್ನ ಕಡಿಮೆ ಮಾಡಕ್ಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಲಾಗ್ತು ಅಂತ ಕೂಡ ಹೇಳಲಾಗುತ್ತೆ. ಬಟ್ ಇದು ಶಾಂತಿಯನ್ನ ಕದರುವಂತ ಕೆಲಸವನ್ನ ಮಾಡುತ್ತೆ. ದೇಶಿ ಮತ್ತೆ ಬಾಯ್ಕಾಟ್ ಮೂವ್ಮೆಂಟ್ಸ್ ಗಳಿಗೆ ಇದು ದಾರಿಯನ್ನ ಮಾಡಿಕೊಡುತ್ತೆ. ಜನಗಳು ಬ್ರಿಟಿಷ್ ಗೂಡ್ಸ್ ನ ರಿಜೆಕ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ ಪ್ರೊಡಕ್ಷನ್ ಆಫ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್. ಬಹಳಷ್ಟು ವರ್ಷಗಳ ಸ್ಟ್ರಾಂಗ್ ಆಪೋಸಿಷನ್ ನಂತರ 1911 ನಲ್ಲಿ ಪಾರ್ಟಿಷನ್ ರಿವೋಕ್ ಕೂಡ ಮಾಡಲಾಗುತ್ತೆ. 1905 ಮುಂಚೆ ವಾಸ್ಟ್ ಆಗಿರುವಂತಹ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಆಗಿರುತ್ತೆ. ಇವತ್ತಿನ ಪಶ್ಚಿಮ ಬಂಗಾಳ, ಬಿಹಾರ್, ಒರಿಸ್ಸಾ, ಅಸ್ಸಾಂ ಕೂಡ ಬೆಂಗಾಲ್ ನ ಭಾಗವೇ ಆಗಿತ್ತು. ಈ ರೀಜನ್ ನ ಸೈಜ್ ನ ನೋಡಿ, ಎನಾರ್ಮಸ್ ಪಾಪ್ಯುಲೇಷನ್ ಕೂಡ ಇತ್ತು. ಅಂದ್ರೆ 5 ರಾಜ್ಯಗಳು ಒಟ್ಟಿಗೆ ಇದ್ದಿದ್ರಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಬಿಡ್ತಾರೆ. 16th October 1905 ಎರಡು ಮೇನ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಆಗುತ್ತೆ ಬೆಂಗಾಲ್ ನಲ್ಲಿ, ಈಸ್ಟರ್ನ್ ಬೆಂಗಾಲ್ ಅಂಡ್ Assam with Dhaka as the capital, which had a Muslim majority, Western Bengal with the center in Calcutta, which had Hindu majority. ಟೆಸ್ಟ್ ಗಳ ವೇ ಆ ಟೈಮ್ ನಲ್ಲಿ ಕಾಣಕ್ಕೆ ಸಿಗುತ್ತೆ. ಆಕ್ಚುಲಿ ಟೈಮ್ ಮಾಡೋದ್ರ ಮೂಲಕ ಯೂನಿಟಿ ಅನ್ನ ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ಪೊಲಿಟಿಕಲ್ ಲೀಡರ್ಸ್ ಲೈಕ್ ಬಾಲಗಂಗಾಧರ್ ತಿಲಕ್, ಚಂದ್ರಪಾಲ್, ಲಾಲಾ ಲಜಪತಿ ರಾಯ್ ಪೊಲಿಟಿಕಲ್ ಆಕ್ಟಿವಿಸಂ ಮೋಡ್ ನಲ್ಲಿ ಅವ್ರು ಬರ್ತಾರೆ. ಇದಾಗಿತ್ತು ಬೆಂಗಾಲ್ ನ ಪಾರ್ಟಿಷನ್ ನ ಸ್ಟೋರಿ.